ಹೋಗಿದ್ದಾಳೆ ಅಂತಾನೆ ಅರ್ಥ ಆಗ್ತಿಲ್ಲ. ಕಾಲ್ ಮಾಡಿದ್ರು ತೆಗೆದೇ ಇರೋಷ್ಟು ಬ್ಯುಸಿ ಏನು ಅಂಥದ್ದೇನು ಕೆಲಸ ಇದೆ? ಅವ್ರ ಹತ್ರ ನಾನು ಎಲ್ಲ ವಿಷಯ ಹೇಳ್ಬಿಡ್ಬೇಕಾಗಿತ್ತು. ಅವ್ರಿಗೆ ಗೊತ್ತಿಲ್ಲದೆ ಈ ಕೆಲಸ ಮಾಡ್ತಿದ್ದೀನಲ್ಲ, ಇದು ಸರಿನಾ? ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನ? ಅವ್ರಿಗೆ ಈ ವಿಷಯ ಗೊತ್ತಿದ್ದಿದ್ರೆ ಅವ್ರು ಬೇಡ ಅಂತ ಹೇಳ್ತಿರ್ಲಿಲ್ಲ. ಈಗೇನು ಮಾಡಲಿ? ಯಾಕದ್ಗೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಓಹೋ, ತಮ್ಮ ಯಜಮಾನ್ರು ಶಾಕುಂತಲೆ ಕಾಣಿಸ್ತಿಲ್ಲ ಅಂತ ದುಷ್ಯಂತ ಹುಡುಕ್ತಾ ಇರ್ತಾರೆ. ರಿಸೀವ್ ಮಾಡಿ. ನನಗೆ ತುಂಬಾ ಭಯ ಆಗ್ತಿದೆ. ಏನ್ ಹೇಳೋದು? ವಿಷಯ ಗೊತ್ತಾದ್ರೆ ಏನ್ ಕತೆ? ಅದಕ್ಕೆ ಯಾಕೆ ಇಷ್ಟು ಭಯ ಪಡ್ತೀರಾ? ನಾನಿಲ್ವಾ? ಆಲ್ ಪ್ರಾಬ್ಲಮ್ ಒನ್ ಸೊಲ್ಯೂಷನ್. ಕೊಡಿಲಿ, ನಾನು ಮಾತಾಡ್ತೀನಿ. ಹಲೋ ಸರ್. ನಂದು ಎಲ್ಲೋಗಿದ್ಯಾ ನೀನು? ಇದು ನಮ್ಮ ಕ್ಲೈಂಟ್ ಫೋನು. ನೀವ್ಯಾರು ಮಾತಾಡ್ತಾ ಇದ್ದೀರಾ? ಕ್ಲೈಂಟಾ? ನೀವ್ಯಾರು ಮಾತಾಡ್ತಿರೋದು? ಸರ್, ನಾವು ನ್ಯಾಚುರಲ್ ಹೇರ್ ಕೇರ್ ಸೊಲ್ಯೂಷನ್ ಇಂದ ಮಾತಾಡ್ತಾ ಇರೋದು. ಆ ಮೇಡಮ್ ನಮ್ಮ ಹತ್ರ ಹೇರ್ ಕೇರ್ಗೆ ಅಂತ ಬಂದಿದ್ದಾರೆ. ಅವರು ಒಳಗಡೆ ಸ್ಪಾಲ್ ಇದ್ದಾರೆ. ಏನಾದರೂ ವಿಷಯ ತಿಳಿಸ್ಬೇಕಾ? ಸ್ಪಾನ? ಅಲ್ಲ, ಅವಳು ಅಲ್ಲಿಗೆ ಯಾಕೆ ಹೋದ್ಲು? ಮನೇಲೆಲ್ಲ ವ್ಯವಸ್ಥೆ ಇತ್ತಲ್ಲ ಅದಕ್ಕೆ. ಹಲೋ ಸರ್, ನಮ್ದು ಎ ಕ್ಲಾಸ್ ಸರ್ವಿಸ್ ಸರ್. ಇವನು ನೀವೊಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಟೈಮಿಂದ ನೀವು ಇಲ್ಲೇ ಬರ್ತೀರಾ? ಮಸಾಜ್ ಎಲ್ಲ ಇದೆ ಸರ್, ಸ್ಪೆಷಲ್ ಮಸಾಜು. ಪ್ಲೀಸ್ ವಿಸಿಟ್ ಒನ್ಸ್. ಸರಿ ಸರಿ, ಅವಳು ಬಂದ್ಮೇಲೆ ನಾನು ಕಾಲ್ ಮಾಡಿದ್ದೆ ಅಂತ ಹೇಳಿ. ಶೂರ್ ಸರ್, ಥ್ಯಾಂಕ್ ಯು. ಹೆಂಗೆ ನಾವು ಇಷ್ಟಕ್ಕೆ ಇಷ್ಟೊಂದು ಭಯ ಪಟ್ಕೊಂಡ್ಬಿಟ್ರಲ್ಲ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಕಾಲ್ ರಿಸೀವ್ ಹೇಗೆ ಮಾಡಲಿ, ಏನು ಮಾತಾಡಲಿ ಅಂತ ನನಗೆ ತುಂಬ ಭಯ ಆಗೋಗಿತ್ತು. ಅಯ್ಯಯ್ಯೋ, ನನ್ನ ತಲೆಯಲ್ಲಿ ಈ ಥರದ್ದು ಬೇಜಾನ್ ಐಡಿಯಾಗಳಿದಾವೆ. ಟೈಮ್ ಬಂದಾಗ ಹಂಗಂಗೆ ಆ ಟೈಮ್ ತಕ್ಕಂಗೆ ಒಂದೊಂದು ಬಿಡ್ತಾ ಇರ್ತೀನಿ. ಬನ್ನಿ, ಅಲ್ಲಿ ಒಳಗಡೆ ಎಲ್ಲ ನಿಮ್ಗೆ ಕಾಯ್ತಾ ಇದ್ದಾರೆ. ಶುಭ, ಅಲ್ಲಿ 1 ಲೀಟ್ರ್ ಹಾಲಿದೆ, ಅದನ್ನ ಕಾಯಿಸ್ಬಿಟ್ಟು ಒಂಚೂರು ಸಕ್ಕರೆ ಹಾಕ್ಬಿಡಮ್ಮ. ಯುಕ್ತ, ಇವತ್ತು ನೀನೇ ನಿನ್ನ ಕೈಯಾರೆ ಎಲ್ರಿಗೂ ಹಾಲು ಕೊಡಬೇಕು. ಇವತ್ತು ನಮಗೆಲ್ಲ ಅದೇ ಸ್ವೀಟು. ಅದೇನೆ, ಬರೀ ಹಾಲು. ಪಕ್ಕದಲ್ಲೇ ಅಂಗಡಿ, ಹೋಗಿ ಶಾವಿಗೆ ತಂದ್ಬಿಡ್ತೀನಿ. ಪಾಯಸ ಮಾಡು, ಎಲ್ಲರೂ ಬಾಯಿನೂ ಸಿಹಿ ಮಾಡ್ಕೊಂಡ್ಬಿಡೋಣ. ಸರ್, ನೀವಾಗ ಅನ್ಕೊಂಡ್ರೆ ಇವತ್ತು ಪಾಯಸ ತಿಂದಾಗೆ. ಯಾಕಂದ್ರೆ ರಮೇಶ್ ಅಣ್ಣನ ಅಂಗಡಿಲಿ ಶಾವಿಗೆ ಖಾಲಿ ಆಗಿದೆಯಂತೆ, ಸ್ಟಾಕ್ ಬಂದಿಲ್ವಂತೆ. ಅಬ್ಬಬ್ಬಬ್ಬಬ್ಬ, ಪಕ್ಕದ ಮನೆ ರಮೇಶನ ಅಂಗಡಿ ಸ್ಟಾಕ್ ಖಾಲಿ ಆಗಿರೋದೆಲ್ಲ ನಿನಗೆ ಗೊತ್ತಾ ಮಗ? ಅವನು ಪ್ರಾವಿಷನ್ ಸ್ಟೋರ್ನ ನೀನೇನಾದರೂ ಫ್ರಾಂಚೈಸಿ ತಗೊಂಡಿದ್ಯಾ? ಚಿಕ್ಕ ಸ್ವಲ್ಪ ದಿನದ ಹಿಂದೆ ನಾನು ಇಲ್ಲಿದ್ನಲ್ಲ, ಆಗ ಅವನು ಫ್ರೆಂಡ್ ಆಗಿದ್ದ. ಅವನ ಹತ್ರ ಮಾತಾಡ್ತಾ ಈ ವಿಷಯ ಬಾಯ್ಬಿಟ್ಟ ಅಷ್ಟೆ. ಓಲ್ಡ್ ಸ್ಟಾಕ್ ಬಗ್ಗೆ ಮಾತಾಡ್ತಾ ಇದ್ದ. ದಿ ಮೋಸ್ಟ್ ಓಲ್ಡ್ ಬಿಸ್ನೆಸ್ ಮ್ಯಾನ್. ಈಗ ದಿನಸಿ ಸ್ಟಾಕ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಕಾಲದ ಮಹಿಮೆ ಎಂತಾದ್ರು ನೋಡಿ ಅಲ್ವಾ? ಹಿಂಗೆ ಮ್ಯಾನ್ನ ಫ್ಯಾಮಿಲಿ ಮ್ಯಾನ್ ಮಾಡಿದ್ದೀನಿ. ನೀವು ನನಗೆ ಬಂಗಾರ ಕೊಟ್ರಿ, ನಾನು ಅದರಲ್ಲಿ ನಿಮಗೆ ಒಡವೆ ಮಾಡಿಕೊಟ್ಟಿದ್ದೀನಿ. ಓಕೆನಾ? ನಿನ್ನ ಕೈಯಲ್ಲಿ ಆಗದೆ ಇರೋಂಥದ್ದು ಏನಿದೆ? ನನ್ನ ಪಾಲಿನ ದೇವರು ನೀನು. ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಯಾರ ಹತ್ರನೂ ಏನೂ ಹೇಳಿಲ್ಲ, ಹಾಗೆ ಬಂದ್ಬಿಟ್ಟೆ. ಅಲ್ಲಿ ಏನೇನಾಗಿದೆಯೋ ಏನೋ, ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಷ್ಟರಲ್ಲಿ ನಂದು ಅರ್ಧ ಪ್ರಾಣನೇ ಹೋಗ್ಬಿಡುತ್ತೆ. ಸರ್, ಅಮ್ಮ ಮಗ ಒಂದೇ ಕಾರಲ್ಲಿ ಹೋಗ್ಲಿ. ನೀವು ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟ್ಬಿಡಿ. ಹಾಂ, ಹೋಗೋಕ್ಕೂ ಮುಂಚೆ ಇವನ್ ಕಾರು ಸ್ಟಾರ್ಟ್ ಆಗದೆ ಇರೋ ಥರ ಏನಾದರೂ ಮಾಡಿ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಆಹಾ, ಸೂಪರ್ ಅಮ್ಮ ನೀನು. ಟೈಮ್ಗೆ ಕರೆಕ್ಟಾಗಿ ಯೋಚನೆ ಮಾಡಿದ್ಯಾ ನೋಡು. ಡೀಲಾ? ಡೀಲ್. ಇನ್ಮೇಲೆ ಏನೂ ತಲೆ ಕೆಡಿಸ್ಕೊಳ್ಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಆರಾಮಾಗಿರು. ಇನ್ಮೇಲೆ ನಿನ್ನ ಗಂಡನ ಮನೆಯೇ ನಿನ್ನ ಮನೆ. ನಿನ್ನ ಗಂಡನ ಮನೇಲಿ ಹೇಗೆ ನಡ್ಕೊಳ್ತೀಯ ಅನ್ನೋದ್ರ ಮೇಲೆ ತವ್ರ ಮನೆ ಹೆಸರು ಉಳಿಯುತ್ತೆ. ಹುಷಾರು ಕಂದ. ಯಾಕೆ ಹುಡುಗಿರ್ ಮಾತ್ರ ತನ್ನ ತವ್ರ ಮನೆ ಹೆಸರು ಉಳಿಸ್ಕೋಬೇಕಾ? ಗಂಡ ಹೆಂಡ್ತಿನ ಹೇಗೆ ನೋಡ್ಕೊಳ್ತಾನೆ ಅನ್ನೋದ್ರ ಮೇಲೆ ತನ್ನ ಮನೆ ಹೆಸರು ಉಳಿಸ್ಕೋತಾನೆ. ನೀನು ಹೇಳ್ತಾ ಇರೋದು ಸತ್ಯ ಕಣಮ್ಮ. 2 ಚಕ್ರ ಸರಿ ಇದ್ರೇನೆ ಬಂಡಿ ಮುಂದಕ್ಕೆ ಸಾಗೋದು. ಚಕ್ರ ಯಾಕೆ? ಬೋಟ್ ತರ
ನೀರ್ ಮೇಲೆ ತೇಲ್ಕೊಂಡೇ ಹೋಗ್ಬೋದಲ್ಲ. ಹೆಂಗಿದ ನೋಡಿ ಯಪ್ಪ, ಅಪ್ಪಟ ಅಚ್ಚು. ಸರಿ ಕಂದ, ನಾನು ನೋಡ್ತೀನಿ. ಆದಷ್ಟು ಬೇಗ ಎಲ್ಲ ವ್ಯವಸ್ಥೆ ಮಾಡಿ ನಿನ್ನನ್ನು ಮತ್ತೆ ನೋಡಕ್ಕೆ ಬರ್ತೀನಿ. ಏನಾದರೂ ಇದ್ದರೆ ಮರೀದೆ ನನಗೆ ಕಾಲ್ ಮಾಡು. ಓಕೆ? ಸರಿ, ನಾನು ಹೋಗಿ ಬರ್ತೀನಿ. ಮನೇಲಿ ಎಲ್ಲರೂ ಕಾಯ್ತಿರ್ತಾರೆ. ಇವತ್ತು ನಾನು ಮನೆಗೆ ಹೋದ್ರೆ ಯುದ್ಧನೇ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ. ಜಗಳ ಆದ್ರೆ ಸೀದಾ ಇಲ್ಲಿ ಬಂದ್ಬಿಡಿ. ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿತಾ ಮಾತಾಡೋಣ. ಸರಿ, ನಾವಿನ್ನು ಹೊರಡೋಣ. ಸರಿ 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 ಸರಿ, ನನಗೆ ಅರ್ಜೆಂಟ್ ಕೆಲಸ ಇದೆ. ಕ್ಲೈಂಟ್ ಫೈಲ್ ನೋಡಬೇಕು. ಬಾಯ್ ಬಾಯ್ ಬಾಯ್, ಎಲ್ರಿಗೂ ಬಾಯಪ್ಪ. ನಾನು ಹೇಗೆ ಹೋಗೋದು? ನನ್ನನ್ನು ಯಾರು ಡ್ರಾಪ್ ಮಾಡ್ತಾರೆ? ಅಯ್ಯೋ, ಅದಕ್ಕೆ ಅರ್ಜೆಂಟ್ ಕೆಲಸ ಅಂತ ಹೇಳಿದ್ನಲ್ಲ, ಹೋಗ್ಲೇಬೇಕು. ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಡಿ. ನೀವು ಒಂದು ಕೆಲಸ ಮಾಡಿ, ಬೇರೆ ಕಾರಲ್ಲಿ ಹೋಗ್ಬಿಡಿ. ಬರ್ತೇನೆ, ನನಗೆ ಅರ್ಜೆಂಟ್ ಇದೆ. ಸರಿ, ನನಗೆ ಪೆಂಡಿಂಗ್ ಕೆಲಸಗಳು ತುಂಬ ಇದೆ. ಟೈಮ್ ಆಯಿತು, ಹೊಡ್ತೀನಿ. ಮತ್ತೆ ಸಿಗ್ತೀನಿ. ಯಜಮಾನ್ರೆ, ಅಮ್ಮ ಅವರು. ಅಪ್ಪ, ಅಮ್ಮ ನೀವೇನು ತಲೆ ಕೆಡ್ಸ್ಕೋಬೇಡಿ. ನಾನು ನಿಮಗೆ ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ. ಆಲ್ರೆಡಿ ಲೇಟ್ ಆಗಿದೆ.